ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಲಧನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕೊಳ್ಳೇಗಾಲ ಪಟ್ಟಣದಲ್ಲಿ ಮಧ್ಯರಾತ್ರಿ 2 ಆನೆಗಳು ಪ್ರವೇಶ ಮಾಡಿದೆ. ಭಾಳಷ್ಟು ಜನ ಎಚ್ಚರವಾಗಿ ಇರಲಿಲ್ಲ ಅನ್ನೋದೊಂದು ಸತ್ಯ. ಅಲ್ಲಲ್ಲಿ ಒಂದಷ್ಟು CC ಕ್ಯಾಮ್ರಾಗಳು ಅಲ್ಲಲ್ಲಿ ರಸ್ತೆಗಳ ಮುಖ್ಯದಲ್ಲಿ ಎಲ್ಲೆಲ್ಲಿ ಓಡಾಡಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿದ್ದೀವಿ ನಾವು. ಕೊನೆಯಲ್ಲಿ ಒಬ್ಬರು ಪ್ರತ್ಯಕ್ಷದರ್ಶಿಗಳು ಸಹ ಮಾತಾಡಿದ್ದಾರೆ, ಅದನ್ನೆಲ್ಲ ತಾವು ನೋಡಬಹುದು. ಪ್ರಮುಖವಾಗಿ ಇದು ದೇವಂಗಪೇಟೆ, ನಿಮಗೆ ಸಿಮೆಂಟ್ ರೋಡು ವಿನಾಯಕ ದೇವಸ್ಥಾನ, ಹೊಸ ದೇವಸ್ಥಾನ ಓಪನ್ ಆಗಿದೆ, ನವೀಕರಣ ಆ ರಸ್ತೆಯಲ್ಲಿ ಬಂದಿದೆ ಅಂತ ಹೇಳಲಾಗ್ತಿದೆ. ಅಲ್ಲಿಂದ ದೇವಂಗಪೇಟೆ ಒಳಗಡೆ ನಿಮ್ಮ ಸುಬ್ರಹ್ಮಣ್ಯ ಅವರಂತಹ ಕೌನ್ಸಿಲರ್ ಅವ್ರ ಮನೆ ಬೀರನ್ ಬೀದಿ, ನಡಕಲ್ ಬೀದಿ ರಸ್ತೆ, ಆ ರಸ್ತೆ ಮೂಲಕ ಬಳೆಪೇಟೆ ರಸ್ತೆಯ ಮೂಲಕ, ಚಿನ್ನದಂಗಡಿ ಶೆಟ್ಟಿ ಹೋಟ್ಲ್ ಎದುರುಗಡೆ ರಸ್ತೆಯ ಮೂಲಕ, ಕುಮಾರ ಎಲೆಕ್ಟ್ರಿಕಲ್ಸ್ ರಸ್ತೆಯ ಮೂಲಕ, ಮಸೀದಿ ಸಗುತ್ತದ ಮೂಲಕ ಪೆಟ್ರೋಲ್ ಬಂಕ್, ಚನ್ನಮಲ್ಲಪ್ಪ ಪೆಟ್ರೋಲ್ ಬಂಕ್ ಬಳಿವರೆಗೂ ಬಂದು ಚನ್ನಮಲ್ಲಪ್ಪ ಪೆಟ್ರೋಲ್ ಬಂಕ್ನಲ್ಲಿ ಒಬ್ಬರು ಪ್ರತ್ಯಕ್ಷದರ್ಶಿ ನೋಡಿದ್ದಾರೆ. ಇದೇ ಬಂಕ್ ಅದು ಕೊಳ್ಳೇಗಾಲ ಪಟ್ಟಣದಲ್ಲಿ ಅಂಬೇಡ್ಕರ್ ರಸ್ತೆ. ನಂತರ ಅವರು ಅದು ಬಹುಶಃ ಟ್ರಾನ್ಸ್ಫಾರಮ್ವರೆಗೂ ಹೋಗಿದೆ. ಅಂದರೆ ಪೊಲೀಸ್ ಸ್ಟೇಷನಿಂದ ಮುಂಭಾಗದಲ್ಲಿ ಆ ನಂದಿನಿ ಡೈರಿ ಇದೆಯಲ್ಲ, ಅಲ್ಲಿ ಒಂದು ಟ್ರಾನ್ಸ್ಫಾರಮ್ ಇದೆ ಅಂಬೇಡ್ಕರ್ ವೃತ್ತದ ಬಳಿ. ಅಲ್ಲಿಂದ ಅದು ಮತ್ತೆ ವಾಪಸ್ ಬಂದಿದೆ ಅಂತ ಹೇಳಲಾಗ್ತಿದೆ. ಅಥವಾ ಅದು ಹೇಗೆ ಪೀಸ್ ಪಾರ್ಕ್ ರಸ್ತೆಯ ಮೂಲಕ ಅದು ಹೊಸ ಪೋಸ್ಟ್ ಆಫೀಸ್ ರಸ್ತೆಯ ಮೂಲಕ ಅದು ಗದ್ದೆ ಮೂಲಕ ಹೋಗಿದೆ, ಅಲ್ಲಿ ಗದ್ದೆಗಳನ್ನು ಹಾದಿಯನ್ನು ಸಾಗಿದೆ ಅಂತ ಹೇಳಲಾಗಿದೆ. ಇದನ್ನು ಮಸೂದಿ ತಿಳಿದ ತಕ್ಷಣ ಅರಣ್ಯಾಧಿಕಾರಿಗಳು ಬೆಳಗ್ಗೆಯಿಂದ ಅದು ಕಾರ್ಯಾಚರಣೆಗೆ ಇಡೀ ಅಧಿಕಾರಿಗಳ ತಂಡ, ACF ಮತ್ತು RFOಗಳು ಮತ್ತು ಅರಣ್ಯಾಧಿಕಾರಿಗಳ 2 ತಂಡಗಳು ಕೂಡ ಇಡೀ ಕಾರ್ಯೋನ್ಮುಖವಾಗಿ ಇವತ್ತು ಸಂಜೆ ಅಥವಾ ರಾತ್ರಿ ಒಳಗೆ ಅದನ್ನು ಚಿಕ್ಕಲ್ಲೂರು ಉಗನೆಯ ಮೂಲಕ ದನಗೆರೆ, ನರಿಪುರ, ಸತ್ಯಗಾಲ ಮೂಲಕ ಅದು ಹೋಗಿದೆ. ಅಂದರೆ ಆ ಅರಣ್ಯ ಪ್ರದೇಶಗಳು, ಚಿಕ್ಕಲ್ಲೂರು ಕಾಡಿನ ಅರಣ್ಯ ಪ್ರದೇಶಗಳಿಗೆ ಅದು ಹೋಗಿದೆ ಅಂತ ಹೇಳಲಾಗ್ತಿದೆ. ಆದರೆ ಪ್ರಾಣಿಗಳು ತಾವು ಯಾವ ರಸ್ತೆಯಲ್ಲಿ ಹೋಗಿದ್ದು ಅದು ವಾಪಸ್ ಬಂದರೂ ಅಚ್ಚರಿ ಇಲ್ಲ. ಹಾಗಾಗಿ ಇನ್ನು ರಾತ್ರಿ ವೇಳೆ ಒಂದಷ್ಟು ಅರಣ್ಯಾಧಿಕಾರಿಗಳ ತಂಡ ಓಡಾಡಬೇಕಾದ ಪರಿಸ್ಥಿತಿ ಇದೆ, ಗಸ್ತು ಇರಬೇಕಾದ ಪರಿಸ್ಥಿತಿ ಇದೆ ಅಂತ ಹೇಳಲಾಗ್ತಿದೆ. ಹಿಂದೆ ದೇವರಾಜ ರಸ್ತೆಗೆ ಮೈಸೂರಿನಲ್ಲೇ 5 ವರ್ಷದಿಂದ ಆನೆ ಓಡಾಡಿದ ದೃಶ್ಯ ಇದೆ. ಮತ್ತು ಸಕಲೇಶ್ಪುರದಲ್ಲಿ ಒಂದು ಪುಂಡಾನೆ ತಗೊಂಡು ಬಂಡೀಪುರದಲ್ಲಿ ಬಿಟ್ಟಿದ್ರು. 3 ತಿಂಗಳ ನಂತರ ಮತ್ತು ಅದೇ ಜಾಗದಲ್ಲಿ ಎಲ್ಲಿ ಅದನ್ನು ಹಿಡಿದ್ರು ಅದೇ ಜಾಗ ಪ್ರತ್ಯಕ್ಷ ಆಗಿತ್ತು. ಹಾಗಾಗಿ ಪ್ರಾಣಿಗಳನ್ನು ಅಷ್ಟು ಸುಲಭವಾಗಿ ನಾವು ಕಡೆಗಣಿಸೋಕ್ಕಾಗಲ್ಲ. ಆದರೆ ಇವತ್ತು ಸುಬ್ರಹ್ಮಣ್ಯ ರಥೋತ್ಸವ ನಾಳೆ, ಅಂದರೆ 7ನೇ ತಾರೀಕು. ನಮಗೆ ಆನೆ ಪ್ರತ್ಯಕ್ಷ ಆಗಿರೋದು 6ನೇ ತಾರೀಕು ಮಧ್ಯರಾತ್ರಿ ಬೆಳಗಿನ ಜಾವ. ಹಾಗಾಗಿ ಏನಾದರೂ ಈಗ ಸುಬ್ರಹ್ಮಣ್ಯ ರಥೋತ್ಸವದಲ್ಲಿ ಅಡ್ಡ ನಮಸ್ಕಾರ ಮಾಡಲು 2 ಗಂಟೆ 1 ಗಂಟೆ ರಾತ್ರಿ ದೇವಂಗಪೇಟೆಯಲ್ಲಿ ಭಾಳಷ್ಟು ಜನ ಓಡಾಡ್ತಾರೆ. ಎದ್ದು ಸ್ನಾನ ಮಾಡಿ, ತಣ್ಣೀರು ಸ್ನಾನ ಮಾಡಿ ಸುಬ್ರಹ್ಮಣ್ಯಕ್ಕೆ ಪೂಜೆ ಸಲ್ಲಿಸ್ತಾರೆ. ಮಧ್ಯರಾತ್ರಿ 1 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಆದರೆ ಇದೇನಾದರೂ ಇವತ್ತು ಬಂದಿದ್ದರೆ, 6ನೇ ತಾರೀಕು ಮುಗಿದು 7ನೇ ತಾರೀಕು ಬೆಳಗಿನ ಜಾವ ಬಂದಿದ್ದರೆ ಮಧ್ಯರಾತ್ರಿಯಲ್ಲಿ ಮತ್ತಷ್ಟು ಅನಾಹುತಗಳಾಗ್ತಿತ್ತೇನೋ. ಆ ಅನಾಹುತ ಭಗವಂತನ ತಪ್ಪಿದೆ. ಅದು ನಿನ್ನೆ ರಾತ್ರಿ ಆಗಿದ್ದರಿಂದ ಒಂದಷ್ಟು ಜನ ಬಚಾವಾಗಿದ್ದಾರೆ. ಮತ್ತು ನಮ್ಮ ಜನನೂ ಕೂಡ ಎಷ್ಟು ಮಟ್ಟಿಗೆ ಎಚ್ಚರ ಆಗಿರ್ತಾರೆ, ನಮ್ಮ ಅಧಿಕಾರಿಗಳು ಎಷ್ಟು ಮಟ್ಟಿಗೆ ಎಚ್ಚರ ಆಗಿರ್ತಾರೆ ಅಂತ 2 ಆನೆ ನಮ್ಮನ್ನು ಪ್ರೂವ್ ಮಾಡಿದೆ. ಹಾಗಾಗಿ ನಾವು ಎಷ್ಟು ಮಟ್ಟಿಗೆ ಈ ನಾಯಿಗಳು ಬೊಗಳಿದೆ, ಒಂದಷ್ಟು ನಾಯಿಗಳು ಎಚ್ಚರ ಆಗಿದೆ. ಹರಾರು ಮನೆಗಳಲ್ಲಿ, ಸುಬ್ರಹ್ಮಣ್ಯವ್ರ ಮನೆಯಲ್ಲಿ ಒಂದು CC ಕ್ಯಾಮ್ರಾ ರೆಕಾರ್ಡ್ ಆಗಿದೆ. ಮತ್ತು ಭಾಸ್ಕರ್ ಅಂತ ಶಿಕ್ಷಣ ಇಲಾಖೆ ದೇವಂಗಪೇಟೆ ಒಳಗಡೆ ರೆಕಾರ್ಡ್ ಆಗಿದೆ. ಚಿಂದಂಗಡಿ ರಸ್ತೆಗಳಲ್ಲೂ ಒಂದಷ್ಟು CC ಕ್ಯಾಮ್ರಾಗಳು ರೆಕಾರ್ಡ್ ಆಗಿದೆ. ಶೆಟ್ಟಿ ಹೋಟ್ಲು, ಹಳೆ ಶೆಟ್ಟಿ ಹೋಟ್ಲು ಮೂಲಕ ಬಂದಿರೋದ್ರಿಂದ ಆ ರಸ್ತೆಗಳೆಲ್ಲ ಒಂದಷ್ಟು ರೆಕಾರ್ಡ್ ಆಗಿದೆ. ಅಪೋಲೋ ಹಾಸ್ಪಿಟ್ಲದು, ಅಪೋಲೋ ಫಾರ್ಮಸಿಯಲ್ಲಿ ಒಂದಷ್ಟು ರೆಕಾರ್ಡ್ ಆಗಿದೆ. ಪೆಟ್ರೋಲ್ ಬಂಕಲ್ಲಿ ನೀಟಾಗಿ ದಾಳಿ ಇದು ರೆಕಾರ್ಡ್ ಆಗಿದ್ದರಿಂದ ಆ CC ಕ್ಯಾಮ್ರಾ ದೃಶ್ಯಗಳು ಸೆರೆ ಹಿಡಿದ್ರಿಂದ, ಅದನ್ನೊಬ್ಬ ವಾಚ್ಮ್ಯಾನ್ ಅವರು ನೋಡಿರೋದ್ರಿಂದ ನೀರು ಹಾಕುವಾಗ ಆನೆಗಳ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕಿದ್ರಿಂದ ಅವರೊಂದಷ್ಟು ಸತ್ಯಗಳನ್ನು ಹೇಳಿದ್ದಾರೆ. ಅದು ಹೇಗೋಯ್ತು, ಎಲ್ಲಿಂದ ಬಂತು, ಯಾವ ಕಡೆ ಹೋಯ್ತು ಅಂತ ನೋಡಿದ್ದಾರೆ ಅವರೊಬ್ಬರು. ಮತ್ತು ಅರಣ್ಯಾಧಿಕಾರಿಗಳೇನು ಪಾಪ ಅವ್ರು ತಾನೇ ಪಟ್ಟಣದ ಒಳಗಡೆ ಬರೋದನ್ನು ಏನು ಚೆಕ್ ಪೋಸ್ಟ್ ಹಾಕ್ಬಿಟ್ಟು ವೆಹಿಕಲ್ಲ ಮೇನ್ ರೋಡ್ಲಿ ಬರೋದಕ್ಕೆ ಅವು. ಆದರೂ ಅದನ್ನು ಗೊತ್ತಾದ ಮೇಲೆ ಮಾಹಿತಿ ಬೆಳಗ್ಗೆಯಿಂದನೇ ಅವರು ಕಾರ್ಯೋನ್ಮುಖರಾಗಿದ್ದಾರೆ. ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಕರ್ತವ್ಯನ ಕರೆಕ್ಟಾಗಿ. ಅವು ಕೂಡ 2 ಆನೆಗಳನ್ನು ಕಳಿಸಿದ್ದಾರೆ. ಒಟ್ಟಾರೆ ನಾವು ಪಟ್ಟಣದ ಜನ ಎಷ್ಟರ ಮಟ್ಟಿಗೆ ಕೊಳ್ಳೇಗಾಲ ಪಟ್ಟಣದಲ್ಲಿ ಇದ್ರ ಬಗ್ಗೆ ನಾವು ಕಟ್ಟೆಚ್ಚರ ವಹಿಸ್ತೀವಿ ಅಂದರೆ ಬೆಳಗ್ಗೆ ಎಲ್ರಿಗೂ ಅಚ್ಚರಿ ವಿಚಾರ ಇದು. ಆನೆಗಳ ಬಗ್ಗೆ ಮಾಹಿತಿ ಪೆಟ್ರೋಲ್ ಬಂಕ್ ಮಾಲಕ ಹೊರಗಡೆ ಬಂದಾಗಲೇ ಎಲ್ಲರಿಗೂ ಸತ್ಯಗಳು ಗೊತ್ತಾಗಿರೋದು. ಒಂದಷ್ಟು ಜನ ಕಿರ್ಚಾಡಿರೋದು, ಒಂದು ಸೌಂಡ್ ಆಗಿರೋದು, ಒಂದಷ್ಟು ಓಡಾಡಿರೋದು, ಆನೆ ಎಲ್ಲೆಲ್ಲಿ ಓಡಾಡಿರೋದು, ನಮ್ಮ ಮನೆ ಹತ್ರ ಹೋಯ್ತಂತೆ, ಅಲ್ಲೋ ಇರುತ್ತೆ, ಇಲ್ಲೋ ಇರ್ತಂತೆ, ಮಸ್ತಿ ಬಿಟ್ಟಂತೆ, ಎಲ್ಲ ಸುಳ್ಳು ಹೋದಂತೆ ಕೆಲವನ್ನೆಲ್ಲ ಕಪೋಲ ಕಲ್ಪಿತ ಮಾತ್ರ ಬೇಡ. ಅದು ನಿನ್ನೆ ಗ್ರಾಮೀಣ ಪ್ರದೇಶದಲ್ಲಿ ಇತ್ತು, ಪುತ್ತೂರು ಭಾಗದಲ್ಲಿ ಇತ್ತು ಅಂತ ಹೇಳಲಾಗ್ತಿದೆ. ತೇರೆಂಬಳಿ ಮೂಲಕ ಬಂದಿದೆ ಅನ್ನೋ ಮಾಹಿತಿಗಳಿದೆ. ಹಾಗಾಗಿ ಒಂದು ಹೀಗೆ ಪಾಸಾಗಿದೆ. ಬಹುಶಃ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರವನ್ನು ದಾಟಿ ಕೆಲವು ವಿಧಾನಸಭಾ ಕ್ಷೇತ್ರ, ಚಿಕ್ಕಲ್ಲೂರು ಕಾಡಂಚು ದಟ್ಟಾರಣ್ಯ ಪ್ರದೇಶಗಳಿಗೆ ಆನೆಗಳನ್ನು ಕಳಿಸುವಲ್ಲಿ
ಅರಣ್ಯಾಧಿಕಾರಿಗಳು ಸಫಲರಾಗಿದ್ದಾರೆ. ಇಷ್ಟು ಮಾತ್ರ ನಮಗೆ ಸಿಕ್ಕಿರೋ ಮಾಹಿತಿಗಳು. ಹಾಗೆ ಅರಣ್ಯಾಧಿಕಾರಿಗಳ ಮೂಲಕ ನಮಗೆ ಸಿಕ್ಕಿರೋ ಮಾಹಿತಿಗಳನ್ನು ಮುಂದಕ್ಕೆ ಇಟ್ಟಿದ್ದೀವಿ ಮತ್ತು ಪ್ರತ್ಯಕ್ಷದರ್ಶಿಗಳ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇವತ್ತು ಯಾವ ರಸ್ತೆಯಲ್ಲಿ ಆನೆ ಹೋಗಿದೆ ಅನ್ನೋದು ನಿಮಗೆ ಮಾಹಿತಿಗಳನ್ನು ಕೊಟ್ಟಿದ್ದೀವಿ. ಹಾಗಾಗಿ ಈ ಸುದ್ದಿ ನಿಮಗೆ ಗೊತ್ತಿರಲಿ ಅಂತ ಹೇಳಿ ಪಟ್ಟಣದಲ್ಲಿ ಇಲ್ಲದೋ ಸುಳ್ಳು ವದಂತಿಗಳನ್ನು ಹಬ್ಸೋದು ಬೇಡ. ಆನೆ ಬಂದಿರೋದು ಸತ್ಯ, ಆನೆ ಈ ಮುಖ್ಯ ರಸ್ತೆಗಳ ಸಾಗಿರೋದು ಸತ್ಯ. ಬಟ್ ನಾವು ಕಟ್ಟೆಚ್ಚರವಾಗಿರಲಿಲ್ಲ ಅಥವಾ ಅರಣ್ಯ ಅಧಿಕಾರಿಗಳು ಅಥವಾ ರಾತ್ರಿ ಪಾಳ್ಯದ ಪೊಲೀಸ್ ಅಧಿಕಾರಿಗಳು ಕೂಡ ಇದರ ಮಾಹಿತಿಗಳನ್ನು ಅಷ್ಟೊಂದು ಸ್ಪಷ್ಟವಾಗಿ ಮಾಡಿಲ್ಲ. ಆದರೆ ಸಾಮಾನ್ಯ ಜನರ ಸಿ ಕ್ಯಾಮ್ರಾಗಳು ದಾಖಲಾಗದವು ಯಾವ ಮಾಹಿತಿಗಳು ಸಿಕ್ಕಲ್ಲ ಅನ್ನೋದಕ್ಕೆ ಸಿ ಕ್ಯಾಮ್ರಾಗಳು ಇನ್ನೂ ಕೂಡ ನಮ್ಮ ಪಟ್ಟಣದಲ್ಲಿ ನಗರಸಭೆ ವ್ಯಾಪ್ತಿಯ ಒಳಗಡೆ ನಗರಸಭೆಯವರು ಪೊಲೀಸ್ ಅಧಿಕಾರಿಗಳೇ ಹೆಚ್ಚಿನ ರಸ್ತೆಗಳಿಗೆ ಹಾಕಬೇಕಾಗುತ್ತೆ ಮುಂದೊಂದು ದಿನಕ್ಕೆ. ಇಲ್ಲದೆ ಹೋದರೆ ಇಂಥ ಮಾಹಿತಿಗಳು ಸಿಕ್ಕಲ್ಲ. ಕೆಲವು ವಿಷಯಗಳೆಲ್ಲ ಹಾಗೆ ಮುಚ್ಚೋಗ್ತವೆ. ಕೆಲವು ಕಡೆ ಸಿ ಕ್ಯಾಮ್ರಾದಲ್ಲಿ ದಾಖಲಾಗಿರೋ ಎಷ್ಟೋ ಸತ್ಯಗಳು ಕೂಡ ಸಿಕ್ಕಲ್ಲ. ಇದು ಹಿಂಗೆ ಆದರೆ ಕಷ್ಟ ಆಗುತ್ತೆ ಪಟ್ಟಣದಲ್ಲಿ. ನಾವು ಕಟ್ಟೆಚ್ಚರ ಇಲ್ಲ ಪಟ್ಟಣದಲ್ಲಿ ಅನ್ನೋದಕ್ಕೆ ಈ ಆನೆಗಳು ಬಂದು ಹೋಗಿರೋದೇ ದೊಡ್ಡ ಸಾಕ್ಷಿ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಹಾಗೆ ಮಾಧ್ಯಮಗಳಲ್ಲಿ ಬಂದ ಮೇಲೆ ಸುದ್ದಿಗಳು ಒಂದಷ್ಟು ಜನಕ್ಕೆ ಗಾಬರಿ ಆಗಿದೆ, ಒಂದಷ್ಟು ಚರ್ಚೆ ಆಗಿದೆ. ಬಟ್ ಆನೆ ಮಾತ್ರ ಸೇಫ್ಟಿ ಚಿಕ್ಕಲೂರು ಕಡೆಗೆ ಹೋಗಿದೆ. ಈಗ ರಾತ್ರಿ ವೇಳೆ ಯಾರೂ ಕೂಡ ಗಾಬರಿ ಪಡುವಂಥ ಅವಶ್ಯಕತೆ ಇಲ್ಲ. ಆದರೆ ಇದು ವಾಪಸ್ ಬರುತ್ತೋ ಅಥವಾ ಇನ್ಯಾವುದಾರು ಆನೆಗಳು ಬರುತ್ತೋ ಇನ್ಯಾವುದಾರು ಪ್ರಾಣಿ ಬರುತ್ತೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಎಚ್ಚರ ನಿಮ್ಮ ಕೈಲಿರಲಿ ಅಂತ ಹೇಳ್ತಾ, ಕಾಂಗ್ರೆಸ್ ಮುಖಂಡರಾದಂಥ ಪರಮೇಶ್ ಅವರ ಜಮೀನಲ್ಲೂ ಕೂಡ ಆನೆ ಓಡಾಡಿದೆ. ತಪ್ಪೆ ಹಾಕಿರುವ ಫೋಟೋಗಳನ್ನು ಕೂಡ ನಮಗೆ ಕಳಿಸ್ಕೊಟ್ಟಿದ್ದಾರೆ ಅವರು. ಹಾಗಾಗಿ ಸಾರ್ವಜನಿಕರು ಕೂಡ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಏನಪ್ಪ ಅಂತಂದರೆ ಅಲ್ಲಲ್ಲಿ ಓಡಾಡಿರೋದು, ಜಮೀನುಗಳು ಹೋಗಿರೋದು ಮತ್ತು ಅಲ್ಲೆಲ್ಲ ಗೇಟ್ ಬಳಿ ಹೋಗಿದೆ ಅಂತ ಹೇಳ್ತಾರೆ. ಹೀಗೆ ಒಂದಷ್ಟು ಮಾಹಿತಿಗಳು ಬರ್ತಾನೆ ಇದೆ. ಒಟ್ಟಾರೆ ಸಾರ್ವಜನಿಕರು ಒಂದಷ್ಟು ಮುಖ್ಯ ರಸ್ತೆಗಳಲ್ಲಿ, ಪ್ರಮುಖ ರಸ್ತೆಗಳಲ್ಲಿ, ಒಂದಷ್ಟು ಬಡಾವಣೆಗಳಲ್ಲಿ ಅವರೊಬ್ಬರು ಇವರೊಬ್ಬರು ಸಿ ಕ್ಯಾಮ್ರಾಗಳು ಹಾಕೋದ್ರಿಂದ ಒಂದಷ್ಟು ಮಾಹಿತಿಗಳು ಸಿಗುತ್ತೆ. ನಾಯಿಗಳು ಕೂಡ ನೆನೆ ಸಿಕ್ಕಾಬಟ್ಟೆ ಬೀದಿ ನಾಯಿಗಳು ಬೊಗಳಿದೆ, ಒಂದಷ್ಟು ಸೌಂಡ್ಗಳಾಗಿದೆ. ಜನ ಮಧ್ಯರಾತ್ರಿ ಸಾಮಾನ್ಯ ನಿದ್ದೆ ಮಾಡೋ ಟೈಮ್ ಅದು. ಜನ ಮಲಗಿರ್ತಾರೆ, ಯಾರೂ ಇದನ್ನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ. ದೇವಂಪೇಟೆ ಮಧ್ಯಭಾಗದಲ್ಲಿ ಒಂದಷ್ಟು ನಾಯಿಗಳು ಜಾಸ್ತಿ ಇರೋದ್ರಿಂದ ಅದು ಗೊತ್ತಾಗಿಲ್ಲ. ಅದು ಮಾಮೂಲಾಗಿ ಬೊಗಳ್ತಾವೆ ಏನೋ ಬಿಡು ಅಂತ ಜನ ಕಡೆಗಣಿಸಿದ್ದಾರೆ. ಆನೆಗಳು ಹೋಗಿದೆ. ಮತ್ತು ವಿಶೇಷವಾಗಿ ಅಲ್ಲಿ ಈ ಬಳೆಪೇಟೆ ರಸ್ತೆಯಲ್ಲಿ ಹೋಗಿದೆ. ಅಲ್ಲೂ ಕೂಡ ಹೆಚ್ಚಿನ ನಾಯಿಗಳಿರ್ತವೆ ಅಲ್ಲೆಲ್ಲ ಆ ಭಾಗದಲ್ಲಿ. ಆ ರಸ್ತೆಯಲ್ಲಿ ಓಡಾಡುವಾಗ ಒಂದಷ್ಟು ಕಾಣಸಿಗ್ತದೆ. ಆದರೆ ಯಾರಿಗೂ ಕೂಡ ಸ್ಪಷ್ಟವಾಗಿ ಮಾಹಿತಿಗಳು ಇರಲಿಲ್ಲ. ಬಟ್ ಸಿ ಕ್ಯಾಮ್ರಾ ದಾಖಲೆಗಳ ಪ್ರಕಾರ ಒಂದಷ್ಟು ಮಾಹಿತಿಗಳು ಹೊರ ಬಂದಿದೆ. ಪಟ್ಟಣದಲ್ಲಿ ಬಂದಿರೋದು ಎಲ್ರಿಗೂ ಅಚ್ಚರಿ ತಂದಿದೆ. ಒಂದಷ್ಟು ಜನಕ್ಕೆ ಗಾಬರಿ ಆಗಿದೆ. ಮತ್ತು ಮಧ್ಯರಾತ್ರಿ ಬರೋವಂಥವ್ರು, ರಾತ್ರಿ ಪಾಳ್ಯದ ಕೆಲಸ ಮಾಡೋವಂಥವ್ರು, ತುರ್ತು ಕೆಲಸಗಳಿಗೆ ಹೋಗೋವಂಥವ್ರು, ಆಸ್ಪತ್ರೆಗೆ ಹೋಗುವಂಥವ್ರು ಮಧ್ಯರಾತ್ರಿಗಳಲ್ಲಿ, ಅಥವಾ ಇನ್ಯಾವುದೋ ಬಸ್ಗಳು ಪ್ರಯಾಣ ಮಾಡೋವಂಥವ್ರು ಬೆಳಗಿನ ಜಾವದಲ್ಲಿ, ಇಂಥವರೆಲ್ಲ ಪಾಪ ಒಂದಷ್ಟು ಇದೆ. ಆದರೆ ರಾಜ್ಕುಮಾರ್ ರಸ್ತೆ, ಅಂಬೇಡ್ಕರ್ ರಸ್ತೆಗಳಲ್ಲಿ ವಿದ್ಯುತ್ ಸಮಸ್ಯೆ ಇದೆ, ರಸ್ತೆಗಳಲ್ಲಿ ಕಗ್ಗತ್ತಲಿದೆ. ನಗರಸಭೆಯವರು ಒಂದಷ್ಟು ದೀಪಗಳನ್ನು ವ್ಯವಸ್ಥೆಗಳು ಮಾಡಬೇಕಾಗುತ್ತೆ. ಮತ್ತು ರಸ್ತೆಗಳು ಕೂಡ ಹದಗೆಟ್ಟಿದೆ. ಇರಲಿ, ಇವೆಲ್ಲವನ್ನು ನಾವು ಸರಿಪಡಿಸ್ಕೋಬೇಕು. ಮತ್ತು ನೋಡಿ, ಇದು ಜಮೀನು ಭಾಗದಲ್ಲಿ ಹೋಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಕಡೆ ಇವತ್ತು ಮಧ್ಯಾಹ್ನ ಮೇಲೆ ಆ ಕಡೆ ಎಲ್ಲ ಎಲ್ಲೋಗಿದೆ ಏನು ಅಂತ ಹೇಳ್ತಾ ಇದ್ದಾರೆ. ಕೆಲವರು ಇದು ಈ ಆನೆ ಅಲ್ಲ ಏನೇನೋ ಕಲ್ಪತ್ಕ ಮಾತುಗಳಿದೆ. ಒಟ್ಟಾರೆ ನೋಡಿ ಇವ್ರು ಏನು ಹೇಳಿದ್ದಾರೆ ಕೇಳ. ಹಾಂ, 2 ಗಂಟೆ ನೀವು ನೋಡಿದಾಗ ನೀವು ಅವಾಗ ಎಲ್ಲಿದ್ರಿ? ಇಲ್ಲೇ ಇದೆ, ನಾ ಎಲ್ಗೂ ಹೋಗಿಲ್ಲ, ನೀರು ಹಾಕ್ತಿದ್ದಲ್ಲ. ಹಾಂ, ಆನೆ ಬರಗಂಟ್ಲು ಇಲ್ಲೇ ನಿಂತಿದ್ದು ನಾನು. ನಿಮ್ಗೆಲ್ಲ ಅಲ್ಲಿ ತಿರುಳು ಕಾಣ್ತಾ ಅದು? ಅಲ್ಲಿಂದ ಬಂತಲ್ಲ ಮಸೀದಿ, ಹಾಂ, ಅಲ್ಲಿಂದ ಬರಗಂಟು ನೋಡ್ತಾ ನಿಂತಿದ್ವಿ. ಹೌದಾ, ಕಾಣಿಸ್ತಾ? ಆಮೇಲೆ ಬಂದ ತಕ್ಷಣ ಏನು ಮಾಡಿದ್ರಿ? ಅಲ್ಲಿ ಹೊಂಟೋಯ್ತು ಆ ಸಂಧಿಗೆ. ಹಾಂ, ಆ ಸಂಧಿಯಿಂದ ಪುನಃ ಹಾಂ, ಇಲ್ಲಿಗೆ ಬಂದ್ಬಿಟ್ಟು ಹಾಂ, ನಮ್ಮ ಇಲ್ಲಿಗೆ. ಹಾಂ, ಅಲ್ಲಿಗೆ ಬಂದಾಗ ನಾನು ಹಾಕೋದೆ, ಹಂಗೆ ಬಳಸ್ಕೊಂಡು ಹಂಗೆ ಹೊಂಟೋಯ್ತು. ಏನು ನಿಮ್ಮ ಹೆಸರು? ಶಿವರಾಮ್. ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ಮೂಡಲು ಧ್ವನಿ ವಿಡಿಯೋಗಳನ್ನ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗ್ತಾ ಇರಿ. ಎಲ್ರಿಗೂ ನಮಸ್ಕಾರ.